ಈ ಟಿ ವಿ ಆ್ಯಡ್ಸ್ ಆಗಿರ್ಬೋದು ಅಥವಾ ಹೀಗೆ ಸುಮ್ಮನೆ ಫೋನಲ್ಲಿ ಸ್ಕ್ರೋಲ್ ಮಾಡ್ತಿರುವಾಗ ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸುವಂಥ ಪ್ರಾಡಕ್ಟ್ಸ್ ನೀವು ಯಾವತ್ತಾದರೂ ಯೂಸ್ ಮಾಡಿದ್ದೀರಾ, ಟ್ರೈ ಮಾಡಿದ್ದೀರಾ? ಸೊ ಎಷ್ಟು ಕ್ಯಾಚಿಯಾಗಿ ಕಾಣಿಸುತ್ತಲ್ವಾ, ಅಂದರೆ ಎಷ್ಟು ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ. ಸ್ಕಿನ್ನಲ್ಲಿ ಪಿಂಪಲ್ಸ್ ಇರುತ್ತೆ, ಆಯ್ಲಿನೆಸ್ ಇರುತ್ತೆ, ಮತ್ತೊಂದು ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಆ ಒಂದು ಫೇಸ್ ವಾಶ್ ಯೂಸ್ ಮಾಡಿದ ತಕ್ಷಣ ಸ್ಕಿನ್ ಫುಲ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿಬಿಡುತ್ತೆ. ನಿಜ ಹೇಳಬೇಕಂದ್ರೆ ಇನ್ ರಿಯಾಲಿಟಿ ಆ ಒಂದು ಆ್ಯಡ್ಸಲ್ಲಿ ತೋರಿಸೋ ರೀತಿಯಲ್ಲಿ ನಿಮ್ಮ ಸ್ಕಿನ್ ವರ್ಕ್ ಆಗೋದಿಲ್ಲ. ಆ ಥರ ಯಾವುದೇ ಒಂದು ಮ್ಯಾಜಿಕಲ್ ಪ್ರಾಡಕ್ಟ್ ಇವತ್ತಿನವರೆಗೂ ಯಾರೂ ಕಂಡಿಡ್ದಿಲ್ಲ. ಫಸ್ಟ್ ಆಫ್ ಆಲ್, ಈ ಒಂದು ಟಿ ವಿ ಆ್ಯಡ್ಸ್ ಅಥವಾ ಕಮರ್ಷಿಯಲ್ ಆ್ಯಡ್ಸ್ ಸೋಷಿಯಲ್ ಮೀಡಿಯಾನಲ್ಲಿ ಯಾವುದಾದ್ರೂ ಅಡ್ವರ್ಟೈಸ್ಮೆಂಟ್ ನೋಡ್ಬೋದು ಅಥವಾ ಟಿ ವಿನಲ್ಲಿ ಬರೋವಂಥ ಅಡ್ವರ್ಟೈಸ್ಮೆಂಟ್ ನೋಡ್ಬೋದು. ಇದರಲ್ಲಿ ತೋರಿಸುವಂಥ ಪ್ರಾಡಕ್ಟ್ಸಲ್ಲಿ ಮೇನ್ಲಿ 2 ಅಂಶ ಅಂತೂ ಇದ್ದೇ ಇರುತ್ತೆ. ಒಂದು, ಜಾಸ್ತಿ ನೊರೆ ಬರೋದಕ್ಕೆ ಏನಾದರೂ ಒಂದು ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ, ಮತ್ತು ಸ್ಕಿನ್ ಫುಲ್ಲು ಕ್ಲೀನ್ ಆಗಿಬಿಡೋದಕ್ಕೆ, ಕ್ಲೀನ್ ಅನ್ನೋದು ಮಾತ್ರ ಅವ್ರು ಫೋಕಸ್ ಮಾಡ್ತಾರೆ. ಮತ್ತು ಇನ್ನೊಂದು, ಫ್ರೇಗ್ರೆನ್ಸ್ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಸೊ ಈ ಒಂದು ಉದ್ದೇಶನ ಇಟ್ಕೊಂಡು ಅವರು ತಯಾರಿಸೋದು. ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಏನಿದೆ, ಇವಾಗ ನೋಡಿ, ಕೆಲವ್ರಿಗೆ ಡ್ರೈ ಸ್ಕಿನ್ ಪ್ರಾಬ್ಲಮ್ ಇರುತ್ತೆ, ಕೆಲವ್ರಿಗೆ ಜಾಸ್ತಿ ಆಯ್ಲಿ ಸ್ಕಿನ್ ಪ್ರಾಬ್ಲಮ್ ಇರುತ್ತೆ, ಕೆಲವ್ರಿಗೆ ಪಿಂಪಲ್ಸ್ ಪ್ರಾಬ್ಲಮ್ ಇರುತ್ತೆ, ಕೆಲವ್ರಿಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರುತ್ತೆ. ಸೊ ಅವರು ತಯಾರಿಸುವಂಥ ಆ ಒಂದು ಪ್ರಾಡಕ್ಟ್ಸ್ ನಿಮ್ಮ ಒಂದು ಪ್ರಾಬ್ಲಮ್ಗೆ ಅದು ಏನು ಹೇಳೋದು, ಸೂಟ್ ಆಗೋದಿಲ್ಲ. ಅಂದರೆ ನಿಮ್ಮ ಒಂದು ಪ್ರಾಬ್ಲಮ್ನ ಆ ಪ್ರಾಡಕ್ಟ್ ಸಾಲ್ವ್ ಮಾಡೋದಿಲ್ಲ. ನೀವು ಹಾಕಿದ ತಕ್ಷಣ ಫುಲ್ಲು ನೊರೆ ಆಗುತ್ತೆ, ಆಮೇಲೆ ನೀವು ಮುಖ ತೊಳ್ಕೊಂಡಾಗ ಮುಖ ಕ್ಲೀನ್ ಆಗುತ್ತೆ, ಇಷ್ಟೇ, ಬೇರೆ ಏನೂ ಇಲ್ಲ. ಆ್ಯಡಲ್ಲಿ ಫೇಸ್ ವಾಶ್ ತೋರಿಸಿದ್ದಾರೆ ಅಂತ ಅಂದರೆ ದಟ್ ಡಸಂಟ್ ಮೀನ್ ಅದು ಬ್ಯಾಡ್ ಫೇಸ್ ವಾಶ್. ಅದರಿಂದ ನಿಮ್ಮ ಸ್ಕಿನ್ ಏನೋ ಡ್ಯಾಮೇಜ್ ಆಗಿಬಿಡುತ್ತೆ, ಏನೋ ಪ್ರಾಬ್ಲಮ್ ಆಗಿಬಿಡುತ್ತೆ, ಆ ಥರ ಅಲ್ಲ. ಸೊ ಇವಾಗ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ, ಅದು ಜನರಲ್ ಪ್ರಾಡಕ್ಟ್, ಅಂದರೆ ಜನರಲ್ ಆಗಿ ಎಲ್ರಿಗೂ ಮೈಂಡಲ್ಲಿ ಇಟ್ಕೊಂಡು ತಯಾರಿಸಿರುವಂಥ ಫೇಸ್ ವಾಶ್. ನಿಮ್ಮ ಸ್ಕಿನ್ ಟೈಪ್ಗೆ ಪ್ರಕಾರ ನಿಮಗೆ ಸೂಟ್ ಆಗುವಂಥ ಪ್ರಾಡಕ್ಟ್ ಅಲ್ವೇ ಅಲ್ಲ. ಬಿಕಾಸ್ ಎವ್ರಿ ಒನ್ ಹ್ಯಾಸ್ ಡಿಫ್ರೆಂಟ್ ಸ್ಕಿನ್. ಇವಾಗ ನನಗೆ ಬೇರೆ ಸ್ಕಿನ್ನು, ನಿಮಗೆ ಬೇರೆ ಸ್ಕಿನ್. ಈಗ ನಂದು ಆಯ್ಲಿ ಕಾಂಬಿನೇಷನ್ ಸ್ಕಿನ್ನು, ನಿಮಗೆ ಡ್ರೈ ಸ್ಕಿನ್ ಆಗಿರ್ಬೋದು. ನಿಮ್ಮ ಸ್ಕಿನ್ನು ಬ್ಯೂಟಿಫುಲ್ ಆಗಿ ಟ್ರಾನ್ಸ್ಫಾರ್ಮ್ ಆಗೋದಾಗಲಿ ಈ ಥರ ಎಲ್ಲ ಏನೂ ಆಗೋದಿಲ್ಲ. ಈಗ ನೆಕ್ಸ್ಟ್ ಕ್ವೆಶನ್, ಹೇಗೆ ನಿಮ್ಮ ಫೇಸ್ ವಾಶ್ನ ನೀವು ಚೂಸ್ ಮಾಡಬೇಕಾಗತ್ತೆ? ಅದಕ್ಕೆ ನೀವು ಏನು ಮಾಡಬೇಕಂದ್ರೆ, ನಿಮ್ಮ ಸ್ಕಿನ್ ಟೈಪ್ ಏನು ಅನ್ನೋದನ್ನು ಕಂಡ್ಕೋಬೇಕಾಗತ್ತೆ. ಈಗ ತುಂಬ ವಿಧಾನಗಳಿದೆ ಹೇಗೆ ನಿಮ್ಮ ಸ್ಕಿನ್ ಟೈಪ್ನ ಕಂಡ್ಕೋಬೋದು ಅಂತ. ಅಂದರೆ ಇವಾಗ ಮುಖ ಫೇಸ್ ವಾಶ್ ಆದಮೇಲೆ ಹಾಗೆ ಒಂದು 1-2 hours ಬಿಟ್ಟಾಗ ಮುಖ ಆಯ್ಲಿ ಆಗುತ್ತಾ, ಡ್ರೈ ಆಗುತ್ತಾ, ಸೊ ಈ ರೀತಿ ಕೂಡ ಕಂಡ್ಕೋಬೋದು. ಬಟ್ ಸಾಮಾನ್ಯವಾಗಿ ಹೇಳಬೇಕಂದ್ರೆ, ಅಂದರೆ ಸಾಮಾನ್ಯ ಜನರಿಗೆ ಅರ್ಥವಾಗೋ ರೀತಿಯಲ್ಲಿ ಹೇಳಬೇಕಂದ್ರೆ, ಡ್ರೈ ಸ್ಕಿನ್ ಇರೋರಿಗೆ ಹೇಗಿರುತ್ತೆ ಅಂದರೆ, ಮುಖ ಯಾವಾಗಲೂ ಡ್ರೈ ಆಗಿರುತ್ತೆ. ಯಾವ ರೀತಿ ಡ್ರೈ ಅಂತ ಅಂದರೆ, ಸ್ಕಿನ್ನು ಪೀಲ್ ಆಗುತ್ತೆ, ಅಷ್ಟರ ಮಟ್ಟಿಗೆ ಡ್ರೈ. ಅಂದರೆ ಫುಲ್ ಇರಿಟೇಟೆಡ್ ಆಗಿರುತ್ತೆ, ಮುಖ ಫುಲ್ ಡಲ್ ಆಗಿರುತ್ತೆ, ಒಂಚೂರು ಗ್ಲೋ ಅನ್ನೋದಿರೋದಿಲ್ಲ. ಈ ಥರ ಇದ್ದರೆ ನಿಮ್ಮ ಸ್ಕಿನ್ ಟೈಪ್ ಡ್ರೈ ಸ್ಕಿನ್ ಟೈಪ್. ಆಯ್ಲಿ ಸ್ಕಿನ್ ಟೈಪ್ ಅಂದರೆ ಏನೋ ತೊಳಿತೀರ ಜಾಸ್ತಿ ಆಯ್ಲ್ ಇದೆ ಅಂತ, ಸ್ವಲ್ಪ ಹೊತ್ತು ಬಿಟ್ಟಾಗ ನೀವು ಏನೋ ಹಚ್ಚಿಲ್ಲ ಅಂದರೂ ಕೂಡ ಆಯ್ಲಿನೆಸ್ ಅನ್ನೋಂಥದ್ದು ಜಾಸ್ತಿ ಆಗುತ್ತೆ. ಅಂದರೆ ತೀರಾ ಮುಖ ಆಯ್ಲಿ ಆಗಿಬಿಡುತ್ತೆ. ಇನ್ನೇನಾದರೂ ಹಚ್ಬಿಟ್ರಂತೂ ಇನ್ನೂ ತೀರಾ ಆಯ್ಲಿ ಆಗುತ್ತೆ. ಸೊ ಇದು ಆಯ್ಲಿ ಸ್ಕಿನ್. ಕಾಂಬಿನೇಷನ್ ಸ್ಕಿನ್ ಇರೋರು ಟಿ ಝೋನಲ್ಲಿ, ಅಂದರೆ ನೋಡಿ, ಹಣೆ ಮೇಲೆ ಮತ್ತು ಈಗ ಮೂಗಿನ ಮೇಲೆ ಮತ್ತು ಚಿನ್ ಮೇಲೆ ಮತ್ತು ಅಪ್ಪರ್ ಲಿಪ್ ಮೇಲೆ, ಈ ಏರಿಯಾ ಮೇಲೆ ಜಾಸ್ತಿ ಆಯ್ಲಿ ಅನಿಸುತ್ತೆ, ಈ ಏರಿಯಾ ನಾರ್ಮಲ್ ಆಗಿರುತ್ತೆ. ಬಟ್ ಕಾಂಬಿನೇಷನ್ ಸ್ಕಿನ್ ಅವ್ರಿಗೂ ಕೂಡ ಆಯ್ಲಿನೆಸ್ ಆಗೋದ್ರಿಂದ ಯು ಶುಡ್ ಆಲ್ಸೋ ಯೂಸ್ ಪ್ರಾಡಕ್ಟ್ಸ್ ದಟ್ ಸೂಟಬಲ್ ಫಾರ್ ಆಯ್ಲಿ ಸ್ಕಿನ್. ಈಗ ನೀವು ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೀವು ತಿಳ್ಕೊಂಡಿದ್ದಾಯ್ತಲ್ವಾ. ಈಗ ಬೇಸ್ಡ್ ಆನ್ ಯೋರ್ ಸ್ಕಿನ್ ಟೈಪ್ ಹೇಗೆ ನೀವು ಫೇಸ್ ವಾಶ್ನ ಚೂಸ್ ಮಾಡಬೇಕಾಗತ್ತೆ. ಸೊ ಇವಾಗ ಡ್ರೈ ಸ್ಕಿನ್ ಬಗ್ಗೆ ಮಾತಾಡೋಣ. ಡ್ರೈ ಸ್ಕಿನ್ ಅಂತ ಅಂದರೆ ಯಾವುದೇ ಒಂದು ಫೇಸ್ ವಾಶ್ ನೀವು ನೋಡಿದ್ರೆ ಅದರಲ್ಲಿ ಜೆಂಟಲ್ ಅನ್ನುವಂಥ ಒಂದು ಪದ ಇರಬೇಕು. ಜೆಂಟಲ್ ಫೇಸ್ ವಾಶ್, ಜೆಂಟಲ್ ಸ್ಕಿನ್ ಕ್ಲೆನ್ಸರ್, ಸೆರಮೈಡ್ಸ್, ಎನ್ರಿಚ್ ವಿತ್ ಹೈಲುರಾನಿಕ್ ಆ್ಯಸಿಡ್, ಈ ಥರ ಇರುವಂಥ ಒಂದು ಟರ್ಮ್ಸ್ನ ನೀವು ಹುಡುಕಿ ನೀವು ಫೇಸ್ ವಾಶ್ನ ಚೂಸ್ ಮಾಡಬೇಕಾಗತ್ತೆ. ಇಲ್ಲಪ್ಪ ನನಗೆ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಎಲ್ಲ ಏನೂ ನೋಡೋದಕ್ಕೆ ಬರೋದಿಲ್ಲ, ಗೋ ಟು ನೈಕಾ ವೆಬ್ಸೈಟ್ ಆರ್ ನೈಕಾ ಆ್ಯಪ್ ಓಪನ್ ಮಾಡಿ ಅಥವಾ ಅಮೆಝಾನ್ ಆ್ಯಪ್ ಓಪನ್ ಮಾಡಿ, ಅದರಲ್ಲಿ ಟೈಪ್ ಫೇಸ್ ವಾಶ್ ಫಾರ್ ಡ್ರೈ ಸ್ಕಿನ್. ಸೊ ಅದರಲ್ಲಿ ರೆಕಮೆಂಡ್ ಮಾಡುವಂಥ ಪ್ರಾಡಕ್ಟ್ಸ್ ಅಟ್ಲೀಸ್ಟ್ ಫಸ್ಟ್ 10 ಪ್ರಾಡಕ್ಟ್ಸ್ ಆದರೂ ನಿಮ್ಮ ಡ್ರೈ ಸ್ಕಿನ್ಗೆ ಸೂಟ್ ಆಗುವಂಥ ಪ್ರಾಡಕ್ಟ್ಸೇ ಆಗಿರುತ್ತೆ. ಅಂದರೆ ಜೆಂಟಲ್ ಫೇಸ್ ವಾಶ್, ಜೆಂಟಲ್ ಸ್ಕಿನ್ ಕ್ಲೆನ್ಸರ್ಸ್. ಸೊ ಇದನ್ನು ನೀವು ಚೂಸ್ ಮಾಡ್ಬೋದು. ಇಲ್ಲ ನನಗಿನ್ನೂ ಇದು ನಂಗೆ ಮಾಡೋದು ಗೊತ್ತಾಗ್ತಿಲ್ಲ, ಐ ನೀಡ್ ಅ ಕ್ಲಿಯರ್ ಕಟ್ ರೆಕಮೆಂಡೇಷನ್ ಅಂದರೆ ನಾನು ಸ್ಕ್ರೀನ್ ಮೇಲೆ ಒಂದಷ್ಟು ಫೇಸ್ ವಾಶ್ ಹಾಕ್ತೀನಿ, ಅಂದರೆ ಫೇಸ್ ವಾಶ್ ರೆಕಮೆಂಡೇಷನ್ ಹಾಕ್ತೀನಿ, ಇದನ್ನು ನೀವು ಕೊಂಡ್ಕೋಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ.
ಸೊ ಆಟೋಮ್ಯಾಟಿಕ್ಕಾಗಿ ವೀಡಿಯೋನಲ್ಲಿ ಟ್ಯಾಗ್ ಕೂಡ ಆಗಿರುತ್ತೆ, ನೀವು ಆ ಫೇಸ್ ವಾಶ್ನ ಕೊಂಡ್ಕೋಬೋದು. ಆಯ್ಲಿ ಸ್ಕಿನ್ ಅಂದ್ರೇನು, ಮುಖ ಯಾವಾಗಲೂ ಆಯ್ಲಿ ಆಗಿರುತ್ತೆ. ಸೊ ಈ ಥರ ಇರೋರಿಗೆ ಯು ಶುಡ್ ಯೂಸ್ ಇಂಗ್ರೀಡಿಯೆಂಟ್ಸ್ ಲೈಕ್ AHA BHA ಅಂತ ಇರುತ್ತೆ ಫೇಸ್ ವಾಶ್ ಮೇಲೆ. BHA ಇಲ್ಲ ಅಂದರೂ AHA ಅಂತನಾದರೂ ಇರುತ್ತೆ. ಈ ಥರ ಒಂದು ಟರ್ಮ್ಸ್ ಇರುವಂಥ ಫೇಸ್ ವಾಶ್ ಯೂಸ್ ಮಾಡಬೇಕು. ಕೆಲವೊಂದೊಂದು ಫೇಸ್ ವಾಶಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ ಇರುತ್ತೆ, ಸ್ಯಾಲಿಸಿಲಿಕ್ ಆ್ಯಸಿಡ್ ಪ್ಲಸ್ ಗ್ಲೈಕಾಲಿಕ್ ಆ್ಯಸಿಡ್ ಅಂತ ಇರುತ್ತೆ. ಸೊ ಈ ಥರ ಟರ್ಮ್ಸ್ ಇರುವಂಥ ಫೇಸ್ ವಾಶ್ ಯೂಸ್ ಮಾಡಬೇಕು. ಡೀಪ್ ಕ್ಲೆನ್ಸಿಂಗ್ ನಿಮ್ಗಿನ್ನೂ ಗೊತ್ತಾಗ್ತಿಲ್ಲ ಅಂದರೆ ಅಗೇನ್ ಗೋ ಫಾರ್ ನೈಕಾನಲ್ಲಿ ಹೋಗ್ಬಿಟ್ಟು ಫೇಸ್ ವಾಶ್ ಫಾರ್ ಆಯ್ಲಿ ಸ್ಕಿನ್ ಟೈಪ್ ಅಂತಾನೆ ನೀವು ಸರ್ಚ್ ಮಾಡಿ. ನಿಮ್ಮ ಸ್ಕಿನ್ ಟೈಪ್ ಅಟ್ಲೀಸ್ಟ್ ರೆಕಮೆಂಡೇಷನಲ್ಲಿ ಬರುವಂಥ ಫಸ್ಟ್ 10 ಪ್ರಾಡಕ್ಟ್ಸ್ ನಿಮಗೆ ಸೂಟ್ ಆಗುತ್ತೆ. ಇಲ್ಲ ಇನ್ನೂ ಗೊತ್ತಾಗ್ತಿಲ್ಲ ಅಂದರೆ ನಾನು ಕೊಡುವಂಥ ರೆಕಮೆಂಡೇಷನ್ನ ನೀವು ನಾನು ಸ್ಕ್ರೀನ್ ಮೇಲೆ ಒಂದಷ್ಟು ಪ್ರಾಡಕ್ಟ್ಸ್ ಹಾಕ್ತೀವಿ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಯು ಕ್ಯಾನ್ ಗೋ ಅಡ್ ಆ್ಯಂಡ್ ಬೈ ದ್ಯಾಟ್. ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಕೂಡ ಸ್ಕಿನ್ ಆಯ್ಲಿ ಆಗೋದ್ರಿಂದ ಯು ಶುಡ್ ಆಲ್ಸೋ ಯೂಸ್ ಫೇಸ್ ವಾಶ್ ವಿಚ್ ಹ್ಯಾಸ್ ಸ್ಯಾಲಿಸಿಲಿಕ್ ಆ್ಯಸಿಡ್. ಈಗ ಆಯ್ಲಿ ಆಗುತ್ತೆ ಅಂದರೆ ಸ್ಕಿನ್ ಆಯ್ಲಿನೇ ಅಲ್ವಾ. ಈಗ ನಾರ್ಮಲ್ ಆಗಿ ಇಲ್ಲಿರುತ್ತೆ, ಇಲ್ಲಿ ಡ್ರೈ ಆಗಿ ಅನ್ಸುತ್ತೆ ಅಂದರೆ ನೀವು ಇಲ್ಲಿ ಬೇರೆ ಫೇಸ್ ವಾಶ್, ಬರೀ ಇಲ್ಲಿ ಮಾತ್ರ ಬೇರೆ ಫೇಸ್ ವಾಶ್ ಹಂಗೆ ಹಾಕೋದಕ್ಕೆ ಆಗೋದಿಲ್ಲ. ಸೊ ಯು ಶುಡ್ ಆಲ್ಸೋ ಯೂಸ್ ಫೇಸ್ ವಾಶ್. ಯಾರು ಆಯ್ಲಿ ಸ್ಕಿನ್ ಇರೋರು ಯೂಸ್ ಮಾಡುವಂಥ ಫೇಸ್ ವಾಶನ್ನೇ ನೀವು ಯೂಸ್ ಮಾಡಬೇಕಾಗತ್ತೆ. ಈಗ ಸೆನ್ಸಿಟಿವ್ ಸ್ಕಿನ್ ಇರೋರು ಕೂಡ ಜೆಂಟಲ್ ಫೇಸ್ ವಾಶನ್ನೇ ಯೂಸ್ ಮಾಡಬೇಕಾಗತ್ತೆ. ಸೊ ಇದರಿಂದ ಕೂಡ ಏನಂದರೆ ನಿಮಗೆ ಓವರ್ ನೈಟ್ ರಿಸಲ್ಟ್ ಸಿಗೋದಿಲ್ಲ. ಬಟ್ ಯು ಪ್ಲೀಸ್ ಕೀಪ್ ಇನ್ ಮೈಂಡ್, ಇದು ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ, ರಿಸಲ್ಟ್ ಸಿಗುತ್ತೆ. ಅದನ್ನು ಯು ಶುಡ್ ಬಿ ಕನ್ಸಿಸ್ಟೆಂಟ್. ಅಂದರೆ ಇವಾಗ ಆಯ್ಲಿ ಸ್ಕಿನ್ ಫೇಸ್ ವಾಶೇ ನೀವು ಯೂಸ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಈಗ ಬೆಳಗ್ಗೆ ಮಾತ್ರ ನೀವು ಫೇಸ್ ವಾಶ್ ಮಾಡಿಬಿಟ್ಟು ದಿನವಿಡೀ ನಿಮ್ಮ ಸ್ಕಿನ್ ಆಯ್ಲಿ ಆಗೋದೇ ಇಲ್ಲ ಅಂತ ಅಂದ್ಕೊಳ್ಳೋದು ತಪ್ಪು. ಸೊ ಫೇಸ್ ವಾಶ್ ಅನ್ನೋಂಥದ್ದು ದಿನಕ್ಕೆ 3 ಟೈಮ್ಸ್ ನೀವು ಮಾಡಬೇಕಾಗುತ್ತೆ. ಇಲ್ಲಪ್ಪ ಅಂದರೆ 2 ಟೈಮ್ಸ್ ಆದರೂ ಯೂಸ್ ಮಾಡಲೇಬೇಕು. ಹೀಗೆ ಕನ್ಸಿಸ್ಟೆಂಟಾಗಿ ನೀವು ಫಾಲೋ ಮಾಡೋದ್ರಿಂದಾನೇ ನಿಮಗೆ ಆಯ್ಲಿನೆಸ್ ಕಡಿಮೆ ಆಗೋದು. ಡ್ರೈ ಸ್ಕಿನ್ ಇರೋರ್ಗೇನು ಜೆಂಟಲ್ ಆಪ್ಷನ್ಸ್ ನೀವು ಚೂಸ್ ಮಾಡಬೇಕಾಗತ್ತೆ. ಜೆಂಟಲ್ ಫೇಸ್ ವಾಶ್ ಅಂತ ಏನಕ್ಕೆ ಹೇಳ್ತೀವಂತ ಅಂದರೆ ಬಿಕಾಸ್ ಅದು ನಿಮ್ಮ ಸ್ಕಿನ್ನಲ್ಲಿರುವಂಥ ನ್ಯಾಚುರಲ್ ಆಯಿಲ್ನ ಕಿತ್ಕೊಂಡು ಬರೋ ಹಾಗೆ ಮಾಡೋದಿಲ್ಲ. ಯಾವುದೇ ಒಂದು ಫೇಸ್ ವಾಶ್ ಇದು ನಿಮ್ಮ ಸ್ಕಿನ್ನನ್ನು ಕ್ಲೀನ್ ಮಾಡೋ ಕೆಲಸ ಅಷ್ಟೇ ಮಾಡಬೇಕು. ಇಟ್ ಶುಡ್ ನಾಟ್ ಟೇಕ್ ಅವೇ ದ ನ್ಯಾಚುರಲ್ ಆಯಿಲ್ ಇನ್ ಯೋರ್ ಸ್ಕಿನ್. ಈಗ ಕೆಲವ್ರಿಗೆ ಮುಖ ಯಾವಾಗಲೂ ಗ್ಲೋಯಿ ಆಗಿರುತ್ತೆ, ಏನಕ್ಕೆ ಅಂತ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ನ್ಯಾಚುರಲ್ ಆಯಿಲ್. ಸೊ ಆ ಆಯಿಲ್ ಸ್ಕಿನ್ ಕೆಲಸನೇ ಅದಲ್ವಾ ಆಯಿಲ್ಸ್ನ ಪ್ರೊಡ್ಯೂಸ್ ಮಾಡೋದು. ವೆನ್ ಇಟ್ ಬಿಕಮ್ಸ್ ಟೂ ಮಚ್ ಎಕ್ಸೆಸಿವ್ ದಟ್ ಬಿಕಮ್ಸ್ ಟು ಆಯ್ಲಿ ಸ್ಕಿನ್ ಪ್ರಾಬ್ಲಮ್. ಅಂದರೆ ಜಾಸ್ತಿ ಆಯ್ಲಿ ಆದರೆ ಬ್ಲ್ಯಾಕ್ ಹೆಡ್ಜು, ವೈಟ್ ಹೆಡ್ಜು, ಪಿಂಪಲ್ಸು ಈ ಥರ ಎಲ್ಲ ಬರುತ್ತೆ. ಬಟ್ ಸ್ಕಿನ್ ಆಯ್ಲಿನೇ ಆಗೋದಿಲ್ಲ ಅಂತ ಅಂದರೆ ಆ ಗ್ಲೋ ಅನ್ನೋದು ಹೆಂಗೆ ಬರುತ್ತೆ ಹೇಳಿ ಅಲ್ವಾ. ಸೊ ಅದಕ್ಕೆ ಆ ಒಂದು ಹೆಲ್ದಿ ಗ್ಲೋ ಇರಬೇಕಂದ್ರೆ ಒಂದಷ್ಟು ಮಟ್ಟಿಗೆ ಆಯ್ಲಿನೆಸ್ ಸ್ಕಿನ್ ಪ್ರೊಡ್ಯೂಸ್ ಮಾಡಲೇಬೇಕು. ಈಗ ವಾಟ್ ಈಸ್ ದ ಪ್ರಾಬ್ಲಮ್ ವಿತ್ ಕಮರ್ಷಿಯಲ್ ಪ್ರಾಡಕ್ಟ್? ಸೊ ಇದು ಏನು ಮಾಡುತ್ತೆ ಅಂದರೆ ನೀವು ಆ್ಯಡ್ಸಲ್ಲಿ ತೋರಿಸುವಂಥ ಒಂದು ಫೇಸ್ ವಾಶ್ ಆಗಿರ್ಬೋದು, ಇದೆಲ್ಲ ಏನು ಮಾಡುತ್ತೆ, ಕ್ಲೀನ್ ಮಾಡ್ತಿರಲ್ಲ ನೀವು ಅಬ್ಸರ್ವ್ ಮಾಡ್ಬೋದು, ಫುಲ್ ಮುಖಾನ ಎಷ್ಟರ ಮಟ್ಟಕ್ಕೆ ಕ್ಲೀನ್ ಮಾಡುತ್ತೆ ಅಂದರೆ ಫುಲ್ ಡ್ರೈ ಅನಿಸ್ಬಿಡುತ್ತೆ ನಿಮ್ಮ ಸ್ಕಿನ್, ಮತ್ತು ಇರಿಟೇಟೆಡ್ ಆಗಿಬಿಡುತ್ತೆ. ಸೊ ಅದಕ್ಕೆ ಹೇಳೋದು ಎಲ್ರಿಗೂ ಎಲ್ಲ ಫೇಸ್ ವಾಶು ಸೂಟ್ ಆಗೋದಿಲ್ಲ. ಈಗ ಆಯ್ಲಿ ಸ್ಕಿನ್ ಅಂತಲೇ ತೊಗೊಳ್ಳಿ, ಕೆಲವ್ರಿಗೆ ಆಯ್ಲಿ ಸ್ಕಿನ್ ಮಾತ್ರ ಇರುತ್ತೆ, ಕೆಲವ್ರಿಗೆ ಆಯ್ಲಿ ಸ್ಕಿನ್ ವಿತ್ ಪಿಂಪಲ್ಸು, ಬ್ಲ್ಯಾಕ್ ಹೆಡ್ಸು ಈ ಥರ ಪ್ರಾಬ್ಲಮ್ಮು ಇರುತ್ತೆ. ಸೊ ಹೇಗೆ ನೀವು ಫೇಸ್ ವಾಶ್ನ ಚೂಸ್ ಮಾಡಬೇಕು ಹೇಳಿ? ಫಸ್ಟ್ ನೋ ಯೋರ್ ಸ್ಕಿನ್ ಟೈಪ್, ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೀವು ತಿಳ್ಕೊಳ್ಳಿ. ಎರಡನೇದು ಲುಕ್ ಫಾರ್ ಇಂಗ್ರೀಡಿಯೆಂಟ್ಸ್. ಏನೋ ಗೊತ್ತಾಗ್ತಿಲ್ಲ ಅಂದರೆ ನಾನು ಕೊಟ್ಟಿರುವಂಥ ಒಂದಷ್ಟು ರೆಕಮೆಂಡೇಶನ್ ನೀವು ತೊಗೊಂಡು ಅದನ್ನು ನೀವು ಯೂಸ್ ಮಾಡ್ಬೋದು. ಸೊ ಯಾವುದೇ ಒಂದು ಕಾರಣಕ್ಕೂ ಆ್ಯಡ್ಸಲ್ಲಿ ಬರುವಂಥ ಪ್ರಾಡಕ್ಟ್ಸ್ನ ನಂಬೋದಕ್ಕೆ ಹೋಗ್ಬೇಡಿ. ನಿಮಗೆ ಸೂಟ್ ಆಗುವಂಥ ಒಂದು ಫೇಸ್ ವಾಶ್ ಇಟ್ ಡಸಂಟ್ ಹ್ಯಾವ್ ಟು ಬಿ ಎಕ್ಸ್ಪೆನ್ಸಿವ್. ಅಂತ ಅಂದರೆ ಇವಾಗ ನೀವು ನಿಮ್ಮ ಸ್ಕಿನ್ ಟೈಪ್ ಅನುಗುಣವಾಗೇ ನೀವು ಪ್ರಾಡಕ್ಟ್ನ ಫೇಸ್ ವಾಶ್ನ ಚೂಸ್ ಮಾಡ್ತಿದ್ದೀರಾ ಅಂತ ಅಂದರೆ ಅದು ಕಾಸ್ಟ್ಲಿಯಾಗಿರುತ್ತೆ ಅಂತ ಅಲ್ಲ. ಪ್ರತಿಯೊಂದು ಪ್ರಾಡಕ್ಟ್ಗೂ ಒಂದೊಂದು ರೇಟ್ ಅನ್ನಿರುತ್ತೆ. ಕೆಲವೊಂದು ಅಫೋರ್ಡಬಲ್ ಕ್ಯಾಟಗರಿಯಲ್ಲಿ ಬರುತ್ತೆ, ಕೆಲವೊಂದು ಜಾಸ್ತಿ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಬರುತ್ತೆ. ಸೊ ನೀವೇನು ಮಾಡಬೇಕಂತ ಅಂದರೆ ಇಂಡಿಯನ್ ಬ್ರ್ಯಾಂಡ್ಸ್ನ ಜಾಸ್ತಿ ನೋಡಿ, ಇಂಡಿಯನ್ ಪ್ರಾಡಕ್ಟ್ಸು ಅಥವಾ ಇಂಡಿಯನ್ ಫಾರ್ಮಸಿ ಬ್ರ್ಯಾಂಡ್ಸ್ ನೋಡಿ. ಸೊ ಅದು ನಿಮ್ಗೆ ಇನ್ನೂ ರೀಸನಬಲ್ ಪ್ರೈಸ್ ಇರುತ್ತೆ. ಇವಾಗ ಕೆಲವೊಂದೊಂದು ಈಗೇನಾಗ್ಬಿಟ್ಟಿದೆ ಅಂದರೆ ಕೊರಿಯನ್ ಸ್ಕಿನ್ ಕೇರ್, ಕೊರಿಯನ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಬೇರೆ ಕಡೆಯಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ಳೋಂಥ ಪ್ರಾಡಕ್ಟ್, ಈವನ್ ಸೆಟಾಫಿಲ್ ಬಂದು ನೋ ಮ್ಯಾಟರ್ ಇಟ್ಸ್ ಅ ವಂಡರ್ಫುಲ್ ಸ್ಕಿನ್ ಕೇರ್ ಪ್ರಾಡಕ್ಟ್. ಬಟ್ ಏನಂತ ಅಂದರೆ ಅದು ನಾವು ಇಂಪೋರ್ಟ್ ಮಾಡ್ಕೊಳ್ಳೋದು, ಸೆಟಾಫಿಲ್ ಆಗಿರ್ಬೋದು, ಸೆಬಾಮೆಡ್ ಆಗಿರ್ಬೋದು. ಸೊ ಇದು ಕಾಸ್ಟ್ಲಿ ಅನಿಸುತ್ತೆ. ಸೊ ಅದೇ ನೀವು ಇಂಡಿಯನ್ ಪ್ರಾಡಕ್ಟ್ಸ್
ಇಂಡಿಯನ್ ಫಾರ್ಮಸಿ ಪ್ರಾಡಕ್ಟ್ಸ್. ಸೊ ಈ ಥರ ನೀವು ನೋಡೋದಾದರೆ ಅದು ನಿಮ್ಗೆ ಇನ್ನೂ ಸೆಟಾಫಿಲ್ಗಿಂತಲೂ ಕಡಿಮೆ ರೇಟಲ್ಲೇ ಸಿಗುತ್ತೆ. ಸೊ ಬಿಕಾಸ್ ವಿ ಆರ್ ಇಂಪೋರ್ಟಿಂಗ್ ಫ್ರಮ್ ಅದರ್ ಕಂಟ್ರೀಸ್ ನಿಮಗೆ ಅದು ಜಾಸ್ತಿ ರೇಟಲ್ಲಿ ಸಿಗುತ್ತೆ, ಅಷ್ಟೇ ವ್ಯತ್ಯಾಸ. ಇವಾಗ ಕಾಸ್ಟ್ಲಿ ಅಂದಿದ್ದ ಕೂಡಲೇ ನೀವು ಅದನ್ನು ಕೊಂಡ್ಕೋಬಾರ್ದು ಆ ಥರ ಅಲ್ಲ. ನೀವು ಹೇಗೆ ನಿಮ್ಮ ಬಜೆಟ್ನ ಮೈಂಡಲ್ಲಿ ನಿಮ್ಮ ಸ್ಕಿನ್ ಟೈಪ್ನ ಫಸ್ಟು ಮೈಂಡಲ್ಲಿ ಇಟ್ಕೊಳ್ಳಿ, ಬಜೆಟ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಇದ್ರ ಪ್ರಕಾರ ನೀವು ಪ್ರಾಡಕ್ಟ್ಸ್ನ ಚೂಸ್ ಮಾಡಿ ಅಷ್ಟೇ, ಆಯಿತಾ. ಇವಾಗ ನಿಮ್ಗೆ ಒಳ್ಳೆ ಸ್ಕಿನ್ ಬೇಕಂತ ಅಂದರೆ ಸೆಟಾಫಿಲ್ಲೇ ಯೂಸ್ ಮಾಡಬೇಕು, ಸೆಬಾಮೆಡ್ಡೇ ಯೂಸ್ ಮಾಡಬೇಕು, ಅಥವಾ ಕೊರಿಯನ್ ಪ್ರಾಡಕ್ಟ್ಸೇ ಯೂಸ್ ಮಾಡಬೇಕಂತ ಏನಿಲ್ಲ. ನಿಮಗೆ ಸ್ವಲ್ಪ ಗೊತ್ತಿರಬೇಕಷ್ಟೇ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ನೀವು ನೋಡಬೇಕಾಗುತ್ತೆ, ನಿಮ್ಮ ಸ್ಕಿನ್ ಟೈಪ್ ಏನೋ ಇದು ಗೊತ್ತಿದ್ರೆ ಸಾಕು. ಈವನ್ $200 ಇರುವಂಥ ಒಂದು ಒಳ್ಳೆ ಫೇಸ್ ವಾಶೇ ಕೂಡ ನಿಮಗೆ ಸೆಟಾಫಿಲ್ ಕೊಡುವಂಥ ರಿಸಲ್ಟೇ ಕೊಡುತ್ತೆ. ಸೊ ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್ ಯು ಅ ಲಾಟ್. ಯಾವುದೇ ಒಂದು ಫೇಸ್ ವಾಶ್ ಬರೀ ಕ್ಲೀನ್ ಮಾಡೋದು ಮಾತ್ರ ಅದ್ರ ಕೆಲಸ ಅಲ್ಲ, ನಿಮ್ಮ ಸ್ಕಿನ್ನನ್ನು ಚೇಂಜ್ ಮಾಡೋದು ಅದ್ರ ಕೆಲಸ ಆಗಿರುತ್ತೆ. ಯಾವುದೇ ಒಂದು ಫೇಸ್ ವಾಶ್ ಸ್ಕಿನ್ನಲ್ಲಿರುವಂಥ ನ್ಯಾಚುರಲ್ ಆಯಿಲ್ ಎಲ್ಲ ತೆಗೆದುಬಿಟ್ರೆ ಅದು ಒಂದು ಒಳ್ಳೆ ಫೇಸ್ ವಾಶ್ ಆಗಿಬಿಡೋದಿಲ್ಲ. ಬರೀ ಕ್ಲೀನ್ ಮಾಡೋದಂತಲ್ಲ, ನ್ಯಾಚುರಲ್ ಆಯಿಲ್ ನಿಮ್ಮ ಸ್ಕಿನ್ನಲ್ಲಿ ಇರಬೇಕು. ಆವಾಗಲೇ ನಿಮ್ಮ ಸ್ಕಿನ್ ಏನು ಹೇಳೋದು, ಹೈಡ್ರೇಟೆಡ್ ಆಗಿರೋದು. ಹೈಡ್ರೇಷನ್ ಅಂದ್ರೇನು, ಆ ಒಂದು ಆಯ್ಲಿನೆಸ್ನೇ ಹೈಡ್ರೇಷನ್ ಅಂತ ಹೇಳೋದು. ಅದು ನ್ಯಾಚುರಲ್ ಆಯಿಲೆಲ್ಲ ಹೋಗ್ಬಿಟ್ರೆ ಅದು ಸ್ಕಿನ್ ಥರನೇ ಅನ್ಸೋದಿಲ್ಲ, ಮರುಭೂಮಿ ಥರ ಅನಿಸುತ್ತೆ, ಅಂದರೆ ಫುಲ್ಲು ಡ್ರೈ ಆಗಿರುತ್ತೆ. ಸೊ ದಟ್ ಈಸ್ ನಾಟ್ ಅ ಸೈನ್ ಆಫ್ ಹೆಲ್ದಿ ಸ್ಕಿನ್. ಮತ್ತು ನಾನು ಇವಾಗ ರೆಕಮೆಂಡ್ ಮಾಡ್ತಿದ್ದೀನಿ ಅಂದಿದ್ದು ಮಾತ್ರಕ್ಕೆ ದಿಸ್ ಇಸ್ ನಾಟ್ ಅ ಸ್ಪಾನ್ಸರ್ಡ್ ವಿಡಿಯೋ, ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ರಿಗೂ ಇವಾಗ ನೋಡಿ ಈಸಿ ಅನ್ಸೋದಿಲ್ಲ, ಫೇಸ್ ವಾಶು ತುಂಬ ಕನ್ಫ್ಯೂಸ್ ಆಗುತ್ತೆ. ಓಕೆ, ಇದು ಇಷ್ಟೊಂದು ಆಪ್ಷನ್ಸ್ ತೋರಿಸಿದೆ, ಯಾವ್ದು ತೊಗೊಳ್ಳೋದು ಇನ್ನೂ ಗೊತ್ತಾಗ್ತಿಲ್ಲ. ಸೊ ಈ ಥರ ಡೌಟ್ಸ್ ಇರುತ್ತಲ್ವಾ. ಸೊ ಅದಕ್ಕೋಸ್ಕರನೇ ನಾನು ಒಳ್ಳೆ ರಿವ್ಯೂಸ್ ಇರುವಂಥ ಪ್ರಾಡಕ್ಟ್ಸ್ನ ಹಾಕಿದ್ದೀನಿ. ಸೊ ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ ಯು. ಆ್ಯಂಡ್ ಬೇರೆ ಏನಾದರೂ ಕೇಳೋಕ್ಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಮ ಡೌಟ್ಸ್ ಏನು ಅಂತ. ಐ ವುಡ್ ಲವ್ ಟು ಕ್ಲಿಯರ್ ದೋಸ್. ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋ ನಾನು ಎಂಡ್ ಮಾಡ್ತಿದ್ದೀನಿ. ಸೊ ಸಿಗುವ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.